ಓ ಬಂದ್ರಾ ಗೈಸ್. ಬೆಂಗಳೂರು ಇವಾಗ ಡೆವಲಪ್ ಆಗಿದೆ. ಬಟ್ ಮುಂಚೆ ಅಂದರೆ 90ಸಲ್ಲೆಲ್ಲ ಹೇಗಿತ್ತು ಅಂದರೆ ಪೂರ್ತಿ ಇಡೀ ಬೆಂಗಳೂರನ್ನೇ ಅಂಡರ್ ವರ್ಲ್ಡಿಂದ ಅಕ್ವೈರ್ ಆಗಿತ್ತು. ಆವಾಗ ಎಷ್ಟೋ ಗ್ಯಾಂಗ್ಗಳಿದ್ವು, ಅದರಲ್ಲಿ ತುಂಬ ಜನ ಹೈಲೈಟ್ ಆಗಿದ್ದರು. ಅದರಲ್ಲಿ ಒಂದು ಗ್ಯಾಂಗ್ ಹೆಸರು ಬಂದು ಆ್ಯಂಡ್ ಆ ಗ್ಯಾಂಗ್ನ ಲೀಡರ್ ಹೆಸರು ಬಂದು ಆಯಿಲ್ ಕುಮಾರ್. ನೋಡಿ, ನೀವು ಗೂಗಲ್ಲು, ChatGPT ಎಲ್ಲಾದರೂ ಹುಡುಕಿ, ಆಯಿಲ್ ಕುಮಾರ್ ಬಗ್ಗೆ ಅಂತೂ ಎಲ್ಲೂ ಅಷ್ಟು ಸಿಗೋದೇ ಇಲ್ಲ ಇನ್ಫಾರ್ಮೇಷನ್. ಯಾಕಂದರೆ ಅದೆಲ್ಲ ಪಾಸ್ಟ್ ಅಲ್ವಾ, ಅದು ಯಾವುದೂ ಎಲ್ಲೂ ರೆಕಾರ್ಡ್ ಕೂಡ ಆಗಿಲ್ಲ. ಸೊ ಬೇಸಸ್ ಆನ್ ಅವ್ರ ಜೊತೆ ಇರೋರು ಏನು ಹೇಳಿರ್ತಾರಲ್ಲ ಅದ್ರ ಮೇಲೆ ಒಂದು ಸ್ಕ್ರಿಪ್ಟನ್ನ ನಾನು ರೆಡಿ ಮಾಡಿದ್ದೀನಿ. 1951 ಆಯಿಲ್ ಕುಮಾರು 1951ನಲ್ಲಿ ಹುಟ್ಟಿದ್ದು. ಆ್ಯಂಡ್ ಪರ್ಟಿಕ್ಯುಲರಾಗಿ ಈ ದಿನ ಅಂತೆಲ್ಲ ಯಾವುದು ಮೆನ್ಷನ್ ಆಗಿಲ್ಲ. ಅಕಾರ್ಡಿಂಗ್ ಟು ದ ರೆಕಾರ್ಡ್ಸ್ 1951ನಲ್ಲಿ ಅವ್ರು ಹುಟ್ಟಿದ್ದು. ಆ್ಯಂಡ್ ಆಯಿಲ್ ಕುಮಾರ್ ಅವ್ರ ಒರಿಜಿನಲ್ ಹೆಸರು ಬಂದು ಬೆನಕನಹಳ್ಳಿ ಹಾಲಪ್ಪ ಶಿವಕುಮಾರ್ ಅಂತ. ಅವರು ಬೇಸಿಕಲಿ ಯಾವ ಥರ ಬ್ಯಾಕ್ಗ್ರೌಂಡ್ ಅಂದರೆ ಒಂದು ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಓಕೆನಾ? ಅವರಲ್ಲಿ ಅಂದರೆ ತುಂಬ ಆಸೆಗಳು, ಅಂದರೆ ನಂಗೆ ಶ್ರೀಮಂತ ಆಗಬೇಕು, ನಂಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಆ ಥರ ತುಂಬ ಆಸೆಗಳಿರುತ್ತೆ. ಸೊ ಅವರು ಏನು ಮಾಡ್ತಾರೆ, ಒಂದು ಬೂಟ್ ಹೌಸ್ ಅಂದರೆ ಒಂದು ಶೂ ಶಾಪ್, ಶೂಸ್ ಎಲ್ಲ ಸೇಲ್ ಮಾಡ್ತಾರಲ್ಲ ಆ ಶಾಪ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಲೈಕ್ ಲಾಸ್ ಆಗಿಬಿಡುತ್ತೆ, ಸುಮ್ಮನೆ ಆಗಿಬಿಡ್ತಾರೆ. ಆ್ಯಂಡ್ ಒಂದಿನ ಒಂದು ಬಾರ್ಬರ್ ಶಾಪಲ್ಲಿ ಅವರು ಹೇರ್ ಕಟ್ನ ಮಾಡ್ಸೋಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಒಬ್ಬರು ಅಂದರೆ ಅವ್ರಿಗೆ ಗೊತ್ತಿರಲ್ಲ, ಯಾರೋ ಒಬ್ಬರು ಬಂದು ಆ ಬಾರ್ಬರ್ ಶಾಪಲ್ಲಿ ಏನು ಕಟಿಂಗ್ ಮಾಡ್ತಾ ಇರ್ತಾನಲ್ಲ ಅವನ ಹತ್ರ ಹೇಳ್ತಾರೆ, ಈ ಥರ ಒಂದು ಡೀಲ್ ಇದೆ, ಅಂದರೆ ಒಂದು ಕೆಲಸ ಇದೆ, ದಟ್ ಈಸ್ ಇಲ್ಲೀಗಲ್. ಓಕೆನಾ? ಅದರಲ್ಲಿ ಬರೋ ಆಯಿಲ್ನ ಅವರು ಸ್ಟೋರ್ ಮಾಡಬೇಕಿತ್ತು. ಸೊ ಇವಾಗ ಹೆಂಗಿದ್ರು ಆಯಿಲ್ ಕುಮಾರ್ ಲಾಸಲ್ಲಿದ್ದರು, ಅವ್ರಿಗೆ ಹೆಂಗಿದ್ರು ಇವಾಗ ಕೆಲಸ ಬೇಕಿತ್ತು, ಏನಾದರೂ ಒಂದು ಮಾಡಿದ್ರೆ ತಾನೇ ಜೀವನ ನಡೆಯೋದು. ಸೊ ಅದಕ್ಕೆ ಅಂತ ಇವರು ನಾನೇ ಮಾಡ್ತೀನಿ ಅಂತ ಒಪ್ಕೊತಾರೆ. ಇವರು ಸ್ಟಾರ್ಟಿಂಗಲ್ಲಿ ಬರೀ ಜಸ್ಟ್ ಆಯಿಲ್ನ ಸ್ಟೋರ್ ಮಾಡ್ಕೊಳ್ಳೋದಲ್ವ ಅಂತ ಒಪ್ಕೊಂಡಿತ್ತು. ಅದಾದಮೇಲೆ ಲೇಟರ್ ಆನ್ ಹೋಗ್ತಾ ಆಯಿಲ್ ಕುಮಾರ್ಗೆ ಏನಾಗುತ್ತೆ, ಆಸೆ ತುಂಬ ಜಾಸ್ತಿ ಆಗುತ್ತೆ. ಇವಾಗ ಅವ್ರು ಯಾರೋ ಬಂದು ಇದು ಮಾಡೋದನ್ನ ನಾನೇ ಡೈರೆಕ್ಟಾಗಿ ಆ ಫೀಲ್ಡ್ಗೆ ಇಳಿದು ಬಿಡೋಣ, ಆಯಿಲ್ನ ನಾನೇ ತಂದು ಬಿಡೋಣ ಅನ್ನೋ ಥರ ಅವ್ರಿಗೊಂದು ಮೈಂಡ್ ಸೆಟ್ ಬರುತ್ತೆ. ಅದು ಯಾವ ಥರ ಇತ್ತು ಅಂದರೆ ನಡೀತಿತ್ತು ಬಿಸ್ನೆಸ್ ಅಂದರೆ, ಅಲ್ಲಿ ಇಂಡಿಯಾಗೆ ಯಾವುದು ಅಂದರೆ ಪೆಟ್ರೋಲ್ ಎಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತಲ್ಲ ಆ ಪೆಟ್ರೋಲ್ನ ಈಗ ನಮ್ಮ ಕರ್ನಾಟಕಕ್ಕೆ ಅಂತ ಸಪ್ರೇಟಾಗಿ ಒಂದು ಇಷ್ಟು ಪೆಟ್ರೋಲ್ ಟ್ಯಾಂಕರಲ್ಲಿ ಕಳಿಸ್ತಾರೆ. ಒಂದು ಟ್ಯಾಂಕರಲ್ಲಿ ಆಲ್ಮೋಸ್ಟ್ ಒಂದು 200 ಲೀಟರ್ಸ್ ಇರುತ್ತೆ. ಆ 200 ಲೀಟರ್ಸಲ್ಲಿ ಇವರು 50 ಲೀಟರ್ಸ್ ಎತ್ಕೊಳ್ಳೋದು, ಅಂದರೆ ಇಲ್ಲೀಗಲಾಗಿ, ಲೈಕ್ ಥ್ರೆಟ್ನಿಂಗ್ ದೆಮ್, ಅವ್ರಿಗೆ ಹಿಂಸೆ ಮಾಡಿ ಎದುರಿಸಿ ಅವ್ರ ಹತ್ರ 50 ಲೀಟರ್ಸ್ ಎತ್ಕೊಬಿಡೋದು. ಒಂದು ಟ್ಯಾಂಕರಿಂದ 50 ಲೀಟರ್ಸ್ ಆಫ್ ಪೆಟ್ರೋಲಿಯಂ ಆರ್ ಆಯಿಲ್ ತೊಗೊಂಡ್ರೆ ಅವರು ಆಲ್ಮೋಸ್ಟ್ 200 to 300 ಟ್ಯಾಂಕರ್ಸ್ ಇರುತ್ತೆ. ಅದೆಲ್ಲದ್ರಿಂದನೂ ಅವರು 50 ಅಂತ ಎತ್ತಿದ್ರೆ ಆಲ್ಮೋಸ್ಟ್ 10,000 to 15,000 ಲೀಟರ್ಸ್. ಆಯಿಲ್ ಕುಮಾರ್ ಅವರು ಈ ಬಿಸ್ನೆಸ್ನ ಅವ್ರ ಫ್ರೆಂಡ್ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾರೆ. ಅವ್ರ ಫ್ರೆಂಡ್ ಹತ್ರ ಇದೆಲ್ಲ ಹೇಳಿದಾಗ ಅವರು ಇದೆಲ್ಲ ನಮ್ಮಿಬ್ಬರು ಕೈಲಿ ಆಗೋವಂಥ ಕೆಲಸ ಅಲ್ಲ, ಇದಕ್ಕೆ ತುಂಬ ಜನ ಹುಡುಗರು ಬೇಕು ಅಂತಾರೆ. ಆಯಿಲ್ ಕುಮಾರ್ ಅವರು ಮೊದಲೇ ಗೊತ್ತಲ್ಲ ಯಾವ ಥರ ವಾತಾವರಣದಲ್ಲಿ ಬೆಳೆದಿದ್ರು ಅಂತ. ಅವ್ರ ಜೊತೆ ಇದ್ದಿದ್ದು ಹುಡುಗರು ಅಷ್ಟೇ ತುಂಬ ಒಂಥರ ರೌಡಿಗಳ ಥರನೇ ಇದ್ದಿದ್ದು ಫಸ್ಟಿಂದನೂ. ಸೊ ಹುಡುಗರನ್ನೆಲ್ಲ ನೀನು ತಲೆಗೆಡ್ಸ್ಕೋಬೇಡ, ಬಾ ಅದೆಲ್ಲ ಅರೇಂಜ್ ಆಗುತ್ತೆ ಅಂತ ಕರ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಹೆಂಗಿದ್ರು ಆಯಿಲೆಲ್ಲ ಫಸ್ಟ್ ಅವ್ರು ಬೇರೆ ಗ್ಯಾಂಗ್ ಅವ್ರು ತೊಗೋತಿದ್ರಲ್ಲ, ಇವಾಗ ಇವರೇ ಸ್ಟಾರ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಡ್ರೈವರ್ಸ್ ಏನು ಮಾಡ್ತಾರೆ, ಇವರಿಗೆ ಆಯಿಲ್ ಕೊಡೋಕ್ಕೆ ರೆಫ್ಯೂಸ್ ಮಾಡ್ತಾರೆ, ಇಲ್ಲ ನಾವು ಕೊಡಲ್ಲ ಅಂತ. ಆವಾಗ ಇವರೆಲ್ಲ ಏನು ಮಾಡ್ತಾರೆ, ಎಲ್ಲ ಫುಲ್ಲು ಗ್ಯಾಂಗ್ ಎಲ್ಲ ಹೋಗಿ ಒಂದು 5-6 ಜನ ಡ್ರೈವರ್ಸ್ನ ಹಿಡ್ಕೊಂಡು ತುಂಬ ಹೊಡಿತಾರೆ, ನೀವು ಆಯಿಲ್ ಕೊಡ್ತೀಯಾ ಕೊಡಲ್ವಾ ಅಂತ. ಸೊ ಅದಕ್ಕೆ ಅವ್ರು ಆಯಿಲ್ ಕೊಟ್ಬಿಡ್ತಾರೆ. ಇವರೊಂದು ಸ್ಟಾರ್ಟಿಂಗಲ್ಲಿ 50 ಲೀಟರ್ಸ್ ಇವರು ಎತ್ಕೋತಾ ಇರ್ತಾರೆ ಆಯಿಲ್ ಟ್ಯಾಂಕರ್ಸ್ಗಳಿಂದ. ಒಂದು ವಾರಕ್ಕೆ 2,000 ಅರ್ನ್ ಮಾಡ್ತಾ ಇರ್ತಾರೆ. 2,000 ಈಸ್ ಲೈಕ್ 1 lakh, ಆ ಥರ ಆ ರೇಂಜ್ಗೆ ಆ ಕಾಲದಲ್ಲಿ ಅವ್ರಿಗೆ 2,000 ಆಗ ಸದ್ಯಕ್ಕೆ ಸ್ಯಾಟಿಸ್ಫೈ ಆಗುತ್ತೆ. ಇದು ಅಲ್ಲಿಗೆ ನಿಲ್ಲಲ್ಲ, ಅವ್ರಿಗೆ ಅತಿ ಆಸೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಜಯರಾಜ್ ಅವರು ಜೈಲೊಳಗಿರ್ತಾರೆ. ಇವಾಗ ಈಚೆ ಕಡೆ ಎಲ್ಲ ಪೂರ್ತಿ ನಡೀತಾ ಇದ್ದಿದ್ದು ಕೊತ್ವಾಲ್ ಅವ್ರದ್ದು. ಕೊತ್ವಾಲ್ದು ಹೆಂಗಿದ್ರು ನಡೀತಾ ಇತ್ತು, ಇವರು ಅವ್ರ ಜೊತೆ ಲಿಂಕ್ನ ಬೆಳೆಸ್ಕೊತಾರೆ, ಅವ್ರ ಜೊತೆ ಜಾಯ್ನ್ ಆಗ್ತಾರೆ. ಕೊತ್ವಾಲ್ ಅವ್ರ ಹತ್ರ ಹೇಳ್ತಾರೆ, ಈ ಥರ ನಿನಗೆ 5,000 ಅಂದರೆ ಮಂತ್ಲಿ ಕೊಡ್ತೀನಿ ಅಂತ, ಮಂತ್ಲಿ 5,000 ಕೊಡ್ತೀನಿ, ನೀನು ನನಗೆ ಇದರಲ್ಲಿ ಸಪೋರ್ಟ್ ಮಾಡಬೇಕು
ನನಗೆ ಇದಕ್ಕೆ ಹುಡುಗರನ್ನ ಕಳಿಸ್ಬೇಕು ಆ ಥರ ಎಲ್ಲ ಕೇಳ್ಕೊತಾರೆ. ಕೊತ್ವಾಲ್ ಅವರು ಒಪ್ಕೊತಾರೆ. ಇವ್ರಿಗೆ 5,000 ಕೊಟ್ಟು ಬರ್ತಾ ಇರುತ್ತೆ. ಅವರೆಲ್ಲ ಹುಡುಗರನ್ನೆಲ್ಲ ಕಳಿಸ್ಕೊಡೋದು ಅದು ಎಲ್ಲ ನೋಡ್ಕೊಳ್ಳೋದು ಮಾಡ್ತಾಯಿರ್ತಾರೆ. ಅದ್ರ ಜೊತೆ ಅವ್ರ ಫ್ರೆಂಡು ಅಂದರೆ ಸಂಪತ್ ಅಂತ ಇರ್ತಾರಲ್ಲ, ಅಂದರೆ ಆಯಿಲ್ ಕುಮಾರ್ ಅವ್ರ ಫ್ರೆಂಡ್, ಅವ್ರ ಜೊತೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವರು ಸೈಡಲ್ಲಿ ಏನು ಮಾಡ್ತಾಯಿರ್ತಾರೆ, ಪೆಟ್ರೋಲ್ ಬಂಕ್ನ ಓಪನ್ ಮಾಡ್ತಾಯಿರ್ತಾರೆ. 1 ಓಪನ್ ಮಾಡ್ತಾರೆ, 2 ಓಪನ್ ಮಾಡ್ತಾರೆ, 3 ಓಪನ್ ಮಾಡ್ತಾರೆ. ಇದನ್ನು ನೋಡಿ ಆಯಿಲ್ ಕುಮಾರ್ಗೆ ತಡ್ಕೊಳಕ್ಕಾಗಲ್ಲ. ಆಮೇಲೆ ಅವರಿಬ್ಬರು ಮಧ್ಯೆ ಜಗಳ ಆಗುತ್ತೆ. ಆಯಿಲ್ ಕುಮಾರ್ ಹೇಳ್ತಾರೆ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು, ನಾನು ನೋಡ್ಕೋತೀನಿ ಇನ್ಮೇಲೆ, ಇಲ್ಲ ಅಂದರೆ ನಿನ್ನ ಸಾಯಿಸ್ತೀನಿ ಅಂತ. ಇದೇ ಥರ ತುಂಬ ಜಗಳ ಒಳಗಡೆನೇ ಆಗ್ತಾ ಇರುತ್ತೆ. ಜಯರಾಜ್ ಅವ್ರು ಬೇರೆ ಒಳಗಡೆ ಇರ್ತಾರೆ. ಸಂಪತ್ತು ಆಯಿಲ್ ಕುಮಾರ್ ಅವ್ರ ಜೊತೆ ಎಷ್ಟೇ ಫೈಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವ್ರ ಕೈಲಿ ಗೆಲ್ಲಕ್ಕಾಗೋದೇ ಇಲ್ಲ. ಇದಾದಮೇಲೆ ಆಯಿಲ್ ಕುಮಾರ್ ತುಂಬ ಬೆಳೆದ್ಬಿಡ್ತಾರೆ. ಅಂದರೆ ಪೂರ್ತಿ ದೊಡ್ಡ ಏರಿಯಾ, ಎಲ್ಲ ಏರಿಯಾದಲ್ಲೂ ಎಲ್ಲ ರೌಡಿಗಳದ್ದು ಲಿಂಕ್ಸ್ ಇರುತ್ತೆ. ಎಲ್ಲರಿಗೂ ಇವ್ರ ಪರಿಚಯ ಇರ್ತಾರೆ. ಬಿಸ್ನೆಸ್ ಅಂತೂ ಒಂದಾದ್ಮೇಲೆ ಒಂದು ತುಂಬ ಗ್ರೋ ಆಗ್ತಾನೆ ಇರುತ್ತೆ. ಈ ಟೈಮ್ಗೆ ಆಲ್ರೆಡಿ ಅವರು ಫುಲ್ಲು ಬಿಸ್ನೆಸ್ ಇದರಲ್ಲಿ ಪೂರ್ತಿ ಟಾಪಲ್ಲಿರ್ತಾರೆ. ಆ್ಯಂಡ್ ಅವರು ಇವಾಗ ಅದ್ರ ಜೊತೆ ಅಂದರೆ ಆಯಿಲ್ ಬಿಸ್ನೆಸ್ ಜೊತೆ ಅಲ್ಲಿ ಆಲ್ರೆಡಿ ಸೈಡಲ್ಲಿ ರಿಯಲ್ ಎಸ್ಟೇಟು ಮತ್ತು ಅಂದರೆ ಈ ಜಾಗಗಳೆಲ್ಲ ಇರ್ತಾವಲ್ಲ, ಇವರು ದಬ್ಬಾಳಿಕೆ ಮಾಡಿ ಆ ಜಾಗಗಳನ್ನೆಲ್ಲ ಕಿತ್ಕೊಳ್ಳೋದು ಆ ಥರ ಎಲ್ಲ ತುಂಬ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಅದರಿಂದ ಸೋ ಮಚ್ ವಿಲ್ ಬಿ ಅರ್ನಿಂಗ್. ಎಷ್ಟೋ ಜನ ಹೇಳ್ಬೋದು ಆಯಿಲ್ ಕುಮಾರ್ ಅಂದರೆ ಏನು, ಅವ್ರು ಏನು ಮಾಡಿಲ್ಲ, ಯಾವುದು ಜಗಳ ಆಡಿಲ್ಲ, ಯಾರನ್ನೂ ಕೊಲೆ ಮಾಡಿಲ್ಲ ಅಂತ. ಹೌದು, ಲೈಕ್ ಅವ್ರು ಯಾವುದು ಜಗಳ ಅಷ್ಟಕ್ಕೆ ಹೋಗಿಲ್ಲ ಆ್ಯಂಡ್ ಅವ್ರು ಮಾಡಿಸಿದ್ದಾರೆ, ಬಟ್ ಅವ್ರು ಮಾಡಿಲ್ಲ. ಓಕೆನಾ, ಆ ಥರ ಎಲ್ಲ ಇದೆ. ಬಟ್ ಅಂಡರ್ ವರ್ಲ್ಡ್ಗೆ ತುಂಬ ಕ್ಲೆವರ್ ಮೈಂಡೆಡ್ ಆಗಿದ್ರು, ತುಂಬ ತಲೆ ಉಪಯೋಗಿಸ್ತಾಯಿದ್ರು. ಯಾವ ಥರ ಮಾತಾಡಬೇಕು, ಯಾವ ಥರ ನೈಸ್ ಮಾಡಬೇಕು. ಆ್ಯಂಡ್ ಕೊತ್ವಾಲ್ ಜೊತೆ ಸೇರಿಕೊಂಡು ಜಯರಾಜ್ ಮೇಲೆ ಅವ್ರು ಅಟ್ಯಾಕ್ ಕೂಡ ಮಾಡಿಸಿದ್ರು. ಅಂದರೆ ಅವ್ರಿಗೆ ಸಪೋರ್ಟ್ ಕೊಡೋ ಥರ, ಇವಾಗ ಅವ್ರನ್ನ ಇಲ್ಲಿಗೆ ಕರೆಸ್ತೀನಿ, ನಿನ್ಗೆ ಈ ಥರ ದುಡ್ಡು ಸಪ್ಲೈ ಮಾಡ್ತೀನಿ, ಇಷ್ಟು ವೆಪನ್ಸ್ ಕೊಡಿಸ್ತೀನಿ, ಒಟ್ಟಿನಲ್ಲಿ ನೀನೇನು ಮಾಡಬೇಕು, ಅವ್ರನ್ನ ಸಾಯಿಸಬೇಕು, ಈ ಥರ ಎಲ್ಲ ತುಂಬ ಅಂದರೆ ಮಾಡಿಸ್ತಿದ್ರು. ಮಾಡ್ತಿರ್ಲಿಲ್ಲ ಏನೂ. ಈ ರೌಡಿಸಮು, ಅಂಡರ್ ವರ್ಲ್ಡು ಎಲ್ಲ ಇಷ್ಟೇ. ಎಷ್ಟು ಬೇಗ ಮೇಲೆ ತೊಗೊಂಡೋಗುತ್ತೋ ಅಷ್ಟು ಬೇಗ ಕೆಳಗೆ ಇಳಿಸ್ಬಿಡುತ್ತೆ. ಹಿಂಗೆ ಅತಿ ಆಸೆ ಮಾಡಿಕೊಂಡು ಅದು ಇದು ತುಂಬ ಇನ್ನೂ ದುಡ್ಡು ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ರು, ನೆಕ್ಸ್ಟ್ ಲಾಸ್ಟಲ್ಲಿ ತುಂಬ ಕೆಳಗೆ ಇಳಿದ್ಬಿಡ್ತಾರೆ. ಎಲ್ಲ ಚೆನ್ನಾಗೇ ಇರುತ್ತೆ, ಆದರೆ ಒಂದು ಪಾಯಿಂಟಲ್ಲಿ ಎದುರಾಗದೆ ಮುತ್ತಪ್ಪ ರೈ ಅವರು ಹೆಂಗಿದ್ರು ಆಲ್ರೆಡಿ ಅವರು ಇದೇ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿದರು. ಅವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಲಾಸ್ಟ್ ವೀಡಿಯೋನ ಚೆಕ್ ಮಾಡಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಥರ ಅವರು ಯಾವಾಗ ಈ ಬಿಸ್ನೆಸ್ಗೆಲ್ಲ ರೌಡಿಸಮ್ನ ತಗೊಂಡು ಮುಂದೆ ಇನ್ನೂ ಗ್ರೋ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೋ, ಅವಾಗ ಈ ಆಯಿಲ್ ಕುಮಾರ್ ಅವ್ರ ಬಿಸ್ನೆಸ್ನ ನೋಡಿ ಅವ್ರಿಗೂ ಒಂಥರ ಜಲಸಿ ಫೀಲ್ ಇರುತ್ತೆ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಅಂದರೆ 20 ನವಂಬರ್ 1990 ಮುತ್ತಪ್ಪ ರೈ ಮತ್ತು ಅವ್ರ ಗ್ಯಾಂಗ್ ಅವ್ರು ಸೇರಿ ಆಯಿಲ್ ಕುಮಾರ್ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾರೆ. ಅಷ್ಟೇ. ಇದರಲ್ಲೆಲ್ಲ ಕಾಲಿಟ್ಟರೆ ಒಂದು ಪೊಲೀಸರಿಂದ ಸಾಯಬೇಕು, ಇಲ್ಲಾಂದರೆ ಎದ್ರುಕೊಂಡು ಬಾಳಬೇಕು, ಇಲ್ಲ ಆಪೋಸಿಟ್ ಗ್ಯಾಂಗ್ ಅವರು ಇಲ್ಲ ಬೇರೆ ಗ್ಯಾಂಗ್ ಅವರು ಬಂದು ಹೊಡೆದಾಕ್ತಾರೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಆಯಿಲ್ ಕುಮಾರ್ ಅವ್ರ ಬಗ್ಗೆ ನಾನು ಎಷ್ಟು ರಿಸರ್ಚ್ ಮಾಡಿದೆ, ಎಷ್ಟೇ ಹುಡುಕಿದ್ರೂ ಅವ್ರ ಬಗ್ಗೆ ಏನೂ ಅಷ್ಟೊಂದು ನನಗೆ ಡೀಪಾಗಿ ಸಿಗಲಿಲ್ಲ. ಆ್ಯಂಡ್ ಅವ್ರದ್ದು ಚೈಲ್ಡ್ಹುಡ್ ಮತ್ತು ಅವ್ರ ಬ್ಯಾಕ್ಗ್ರೌಂಡ್ ಅಂತೂ ಪೂರ್ತಿ ಕಂಪ್ಲೀಟಾಗಿ ಏನೂ ಸಿಗಲೇ ಇಲ್ಲ. ಎಷ್ಟೇ ರಿಸರ್ಚ್ ಮಾಡಿದ್ರೂ ನನಗೆ ಇಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿದ್ದು. ಐ ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಚೆನ್ನಾಗಿರೋ ಕಂಟೆಂಟ್ ಜೊತೆ ಬರ್ತೀನಿ. ಸೈನಿಂಗ್ ಆಫ್ ಕ್ರೋನಿಕಲ್ ಕನ್ನಡಿಗ.